ಒಂದು ಅರ್ಧ ಗಂಟೆ 1 ಗಂಟೆ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಇದನ್ನೆಲ್ಲ ಮರ್ತ್ಕೊಂಡು ಹೋದ್ರೆ ಎಷ್ಟೋ ದಿನ ನಾವು ಚೆನ್ನಾಗಿ ಬದುಕಬಹುದು ಬಾಳ್ಬಹುದು ಅನ್ನೋದೊಂದು ನನ್ನದೊಂದು ಅನಿಸಿಕೆ. ತಾವೆಲ್ಲ ಇದನ್ನೆಲ್ಲ ತಿಳ್ಕೊಂಡು ಇಂಥವ್ರಿಗೆಲ್ಲ ನಾವು ಸಪೋರ್ಟ್ ಮಾಡ್ಕೊಂಡು ಇವ್ರ ಮುಖಾಂತರ ನಾವು ಏನಾದ್ರೂ ಒಂದು ಸಾಧನೆ ಮಾಡೋಣ ಅಂತ ನಮ್ಗೊಂದು ಅನ್ಸುತ್ತೆ. ನಮ್ಗೆ ರಾತ್ರಿ ಫೋನ್ ಮಾಡಿದ್ರು. ಅವ್ರು ಹೇಳಿದ್ದೆ ಕಾರ್ಯಕ್ರಮ ಕರೆದರೆ ನಮ್ಮ ಸುಧಾಮೂರ್ತಿ ಅಂತ ಗೊತ್ತಾ ಅಂತ ಹೇಳಿ. ಅವರು ನನ್ಗೆ ಗೊತ್ತವರು ಇಲ್ಲೇ ಇದ್ದಾರೆ, ಬನ್ನಿ ನಾನು ಬರ್ತೀವಿ ಅಂತ ಹೇಳಿದ್ರು. ಅವ್ರು ಫೋನ್ ಮಾಡಿದ್ರೆ ಅವ್ರು ಒಟ್ಟಿಗೆ ಬರ್ತದೆ. ಯಾಕೆಂದ್ರೆ ಮೇಡಮ್ ಮುಂಚೆ ಹೇಳಿದ್ದೆ ನಮ್ಗೆ ಯಾವುದೋ ಒಂದು ಕಾರ್ಯಕ್ರಮ ಇದೆ ಮೇಡಮ್ 7ವರೆಗೆ ದಯವಿಟ್ಟು ಕಳಿಸ್ಕೊಡಿ ಅಂತ ಹೇಳಿದ್ರು. ನಮ್ಗೆ 5ವರೆಗೆ ಬನ್ನಿ ಅಂತ ಹೇಳಿದ್ರು. ಯಾಕೆ ಹೇಳ್ತೀವಿ ಅಂದ್ರೆ ಯಾಕೆಂದ್ರೆ ಯಾರು ಈ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಗುರುತಿಸ್ತಾರೋ ಅವ್ರ ಒಂದು ಇದರಲ್ಲಿ ನಾವು ಭೇಟಿ ಕೊಟ್ಟು ಅವ್ರು ಶುಭಾಶಯ ಹೇಳೋದು ನಮ್ಮ ಧರ್ಮ. ಯಾಕೆಂದ್ರೆ ಏನೋ ಮಾಡ್ತಾರೆ, ಡಾಕ್ಟರೇಟ್ ಪದವಿ ಕೊಡ್ತಾರೆ ಅಥವಾ ಏನೋ ಒಂದು ಇದು ಮಾಡ್ತಾರೆ ಅಂತ ಹೇಳೋದಲ್ಲ. ಯಾರ್ಯಾರಲ್ಲಿ ಹಾಡ್ತಾರೆ, ಹಾಡದೇ ಇರೋರು ಹಾಡ್ತಾರೆ, ನಗ್ದಿರೋರು ನಗಿಸ್ತಾರೆ. ನಮ್ಮ ಈ ಡಾಕ್ಟರ್ ನಮ್ಮ ಸುಧಾಕ್ ಅವರು ಇದೇ ರೀತಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬರ್ಲಿ. ಈಗ ನಮ್ಮ ನಿರೂಪಕರು ಹೇಳಿದ್ರು, ನಮ್ಗೆ ನಿರೂಪಕರು ಸುಮಾರು 15 ವರ್ಷ ಸ್ನೇಹಿತರು. ಚಿಕ್ಕ ಬಾಲ್ಯದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದವರು. ಇವರು ನಾನು ಟಿವಿ ನೋಡ್ತಾ ಇರ್ತೀನಿ, ನಮ್ಮ ತಂಗಿಯಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇರ್ತೀನಿ, ನೋಡಿ ಇವರು ಕಲಾವಿದರು, ನನಗೆ ಸಣ್ಣ ವಯಸ್ಸಿನ ಸ್ನೇಹಿತರು ಅಂತ ಹೇಳಿ ಹಂಚ್ಕೊಂಡಿದ್ದೆ. ಸುಮಾರು ಎಷ್ಟೋ ಕರೆ ಮಾಡಿ ನಾನು ಟಿವಿನೇ ಬಂದಾಗಲಿ ದಿನತೆ ಮಾತಾಡ್ತಾ ಇದ್ದೀವಿ. ಆದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಇವರಿಂದ ನನಗೆ ಗೊತ್ತಿರಲಿಲ್ಲ, ಆಶ್ಚರ್ಯ ಆಯ್ತು. ಇರ್ಲಿ ಏನಿದ್ರು ಈ ಕೊಡುಗೆ ಎಲ್ಲ ನಮ್ಮ ಡಾಕ್ಟರ್ ಸುಧಾಮೂರ್ತಿ ಬೇಡ ಹೋಗ್ಬೇಕು. ಇದೇ ರೀತಿ ಒಳ್ಳೆ ಕಾರ್ಯಕ್ರಮ ಮಾಡಿ ಇನ್ನೂ ವಿಷಯಗಳು ಇಷ್ಟಪಡ್ತೀನಿ. ಇವತ್ತು ನಾನು ಕಾರ್ಡ್ ನೋಡಿದೆ, ಇದರಲ್ಲಿ ನೋಡಿ ಕರ್ನಾಟಕದ ಮುತ್ತುಗಳು ಅಂದ್ರೆ ಆ ಕಡೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಈ ಕಡೆ ನಮ್ಮ ಪವರ್ ಸ್ಟಾರ್ ಪುನೀತ್ ಅವರು. ಈ ಕಾಲದಲ್ಲಿ ಯಾರ್ಯಾರು ಏನೇನು ಫೋಟೋಗಳು ಹಾಕೊಂಡು ಸಿಂಬಲ್ಗಳು ಹಾಕೊಂಡು ಅಥವಾ ಏನೋ ಕ್ರೇಜ್ಗಳು ಹಾಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಇದೇ ರೀತಿ ಕರ್ನಾಟಕ ರತ್ನಗಳು ಅಂತ ನಾವು ಹೇಳ್ತೀವಿ. ರಾಜ್ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಜೊತೆಗೆ ಇವತ್ತು ನಮ್ಮ ಶಿವರಾಜ್ ಕುಮಾರ್ ಅವರು ಹುಟ್ಟುಹಬ್ಬ. ಇನ್ನೂ ಎಷ್ಟೋ ಕಲಾವಿದ ಹುಟ್ಟುಹಬ್ಬ ಇದ್ರು ನಮ್ಮ ಈ ಶಿವರಾಜ್ ಕುಮಾರ್ ಹುಟ್ಟುಹಬ್ಬ ನೆನೆಸ್ಕೊಂಡು ಇದೇ ದಿನ ಮಾಡಬೇಕು ಹೀಗೆ ಅಂತೇಳಿ ನಮ್ಮ ಸುಧಾ ಮೇಡಮ್ ಅವರು ಅಲ್ಲಿ ಹೇಳಿದ್ರು. ಇವತ್ತು ನಾನು ಶಿವರಾಜ್ ಕುಮಾರ್ ಬದಲಾಗಿ ಮಾತು ಹೇಳಬೇಕು. ನಾನು ಆಫೀಸ್ ಕರೆದಿರು ಒಂದು ಮಾತಾಡ್ಕೊಂಡು ಈ ಬಗ್ಗೆ ಒಂದು ಖುಷಿ ಹಂಚ್ಕೊಳ್ಳೋ ಅಂತ ಹೇಳಿ ಕರೆಕ್ಟ್ ಬಂದಿನಿ.